ನಿಮ್ಮ ಸತ್ಯವೇದವನ್ನು ನನ್ನೊಂದಿಗೆ ನಿಮ್ಮ ಭಾಷೆಯಲ್ಲಿ ಗಟ್ಟಿಯಾಗಿ ಓದಿ ಸಹಕಾರ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇನೆ. ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 2ನೇ ವಚನ ಮತ್ತು 3ನೇ ವಚನ ಎಲ್ಲರೂ ಸೇರಿ ಓದ್ಕೋಣ. ಯೆಹೋಶುವನು ಜನರನ್ನು ಕರೆದು, ನೀವು ಗಟ್ಟ ಹತ್ತಿ ಬೇತೇಲಿನ ಪೂರ್ವಕ್ಕೂ ಬೇತಾನಿನ ಸಮೀಪದಲ್ಲೂ ಇರುವ ಆಯಿ ಎಂಬ ಪ್ರಾಂತವನ್ನು ಸಂಚರಿಸಿ ನೋಡಿರಿ ಎಂದು ಹೇಳಿ ಅವರನ್ನು ಯೆರಿಕೋವಿನಿಂದ ಕಳುಹಿಸಿದನು. ಅವರು ಹೋಗಿ ಆಯಿ ಎಂಬ ಊರನ್ನು ಸಂಚರಿಸಿ ನೋಡಿ ಹಿಂದಿರುಗಿ ಬಂದು ಯೆಹೋಶುವನಿಗೆ, ಎಲ್ಲ ಜನರು ಹೋಗುವುದು ಅವಶ್ಯವಿಲ್ಲ, 2 ಅಥವಾ 3 ಸಾವಿರ ಮಂದಿ ಹೋದರೆ ಸಾಕು, ಆ ಪಟ್ಟಣವನ್ನು ಜಯಿಸಬಹುದು. ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡಲಿ. ನಾವು ನೋಡ್ತೇವೆ, ನಾವು ಓದಿಕೊಂಡಿರುವಂಥ ವೇದ ಭಾಗದಲ್ಲಿ ನಿಮಗೆಲ್ಲರಿಗೂ ಅರ್ಥ ಆಗಿರಬೇಕು. ನಾವು ನೋಡ್ತೇವೆ ಇಸ್ರಾಯೇಲರ ಒಂದು ಜೀವಿತವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲ ಇಸ್ರಾಯೇಲರು ಯೆರಿಕೋ ಪಟ್ಟಣವನ್ನು ಜಯಿಸಿದಂಥ ಖುಷಿಯಲ್ಲಿದ್ದಾರೆ. ಯೆರಿಕೋ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡಂಥ ಸಂದರ್ಭದಲ್ಲಿ ತುಂಬ ಜಯಘೋಷ ಮಾಡ್ತಾ ಇದ್ದಾರೆ, ತುಂಬ ಸಂತೋಷವಾಗಿದ್ದಾರೆ. ಅದೇ ಖುಷಿಯಲ್ಲಿ, ಅದೇ ಸಂತೋಷದಲ್ಲಿ ಅವರು ವಾಗ್ದಾನ ಭೂಮಿಗೆ ಕಾಲಿಡಬೇಕು. ದೇವರು ಅವ್ರಿಗೋಸ್ಕರ ಸಿದ್ಧಪಡಿಸಿರುವಂಥ ಪಟ್ಟಣ ಅವರು ಸ್ವಾಧೀನ ಮಾಡಿಕೊಳ್ಬೇಕು. ದೇವರು ಅವರು ಪಿತೃಗಳಿಗೆ ಮಾಡಿರುವಂಥ ವಾಗ್ದಾನ, ಹಾಲು ಜೇನು ಹರಿಯುವಂಥ ದೇಶ ನಾನು ನಿಮ್ಗೆ ಕೊಡ್ತೇನೆ, ನೀವು ಕಟ್ಟದಿರುವಂಥ ಮನೆಗಳಲ್ಲಿ ಹೋಗಿ ನೀವು ವಾಸ ಮಾಡ್ತೀರಿ, ನೀವು ತೋಡದಿರುವಂಥ ಬಾವಿಗಳ ನೀರನ್ನು ನೀವು ಕುಡಿತೀರಿ, ನೀವು ವ್ಯವಸಾಯ ಮಾಡದಿರುವಂಥ ಹೊಲ ಗದ್ದೆಗಳ ಒಂದು ಆಹಾರವನ್ನು ನೀವು ಸೇವಿಸ್ತೀರಿ, ಅಂಥ ಸಮೃದ್ಧಿಯಾದಂಥ ಒಂದು ದೇಶವನ್ನು ನಾನು ನಿಮ್ಗೆ ಕೊಡ್ತೇನೆ ಎಂಬುದಾಗಿ ಇಸ್ರಾಯೇಲ್ ಪ್ರಜೆಗಳಿಗೆ ದೇವರು ವಾಗ್ದಾನ ಮಾಡಿದಂತೆ ಇನ್ನೇನು ಸ್ತುತಿಯ ಮೂಲಕವಾಗಿ ಯೆರಿಕೋವನ್ನು ಜಯಿಸಿದಂಥ ಇಸ್ರಾಯೇಲರು ಇನ್ನೇನು ವಾಗ್ದಾನ ಭೂಮಿಯಲ್ಲಿ ಕಾಲಿಡೋದಕ್ಕಿಂತ ಮುಂಚಿತವಾಗಿ ಆಯಿ ಅಂತಕ್ಕಂಥ ಒಂದು ಸಣ್ಣ ಒಂದು ಪಟ್ಟಣವನ್ನು, ಸಣ್ಣ ಒಂದು ಊರನ್ನು ಅವರು ಜಯಿಸಬೇಕಾಗಿ ಬರ್ತದೆ ಅಂತ ಹೇಳಿ. ಹಲ್ಲೆಲೂಯ. ಆಯಿ ಅಂತಕ್ಕಂಥ ಪಟ್ಟಣ ಒಂದು ಜಯಿಸಿದರೆ ಸಾಕು, ಮುಂದೆ ಅವರಿಗೆ ಜಯ, ದೇವರು ವಾಗ್ದಾನ ಮಾಡಿದಂಥ ಭೂಮಿ ಅವರಿಗೆ ಸಿಗ್ತದೆ. ಅವರು ಬಹಳ ದಿನಗಳಿಂದ ಕಂಡಂಥ ಕನಸು ನನಸಾಗ್ತದೆ ಎಂಬುದಾಗಿ ಅವರು ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಆಯಿ ಅಂತ ಪಟ್ಟಣಕ್ಕೆ ಯುದ್ಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಯೆಹೋಶುವನು ಹೇಳ್ತಾನೆ, ಆ ಪಟ್ಟಣವನ್ನು ಜಯಿಸೋದಕ್ಕೋಸ್ಕರಾಗಿ ನಾವು ಎಷ್ಟು ಜನರು ನಾವು ಹೋಗ್ಬೇಕೆಂಬುದಕ್ಕೆ ಕೇಳಿದಾಗ ಅಲ್ಲಿರುವಂಥ ಎಲ್ಲ ಜನರು ಹೇಳ್ತಾರೆ, ಆಯಿ ಅಂತಕ್ಕಂಥ ಪಟ್ಟಣ ತುಂಬ ಚಿಕ್ಕದಾಗಿದೆ, ನಾವೆಲ್ಲರೂ ಲಕ್ಷಗಟ್ಟಲೆ ಸೈನಿಕರಲ್ಲಿ ಹೋಗಿ ಯುದ್ಧ ಮಾಡುವಂಥ ಅವಶ್ಯಕತೆ ಇಲ್ಲ, ನಾವು ಕೇವಲ 2 ಅಥವಾ 3 ಸಾವಿರ ಜನರು ಹೋಗಿ ನಾವು ಯುದ್ಧ ಮಾಡಿದ್ರೆ ಸಾಕು, ಜಯ ಅಂತಕ್ಕಂಥದ್ದು ನಮಗೆ ಸಿಗ್ತದೆ, ನಾವು ಆರಾಮವಾಗಿ ಆ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡ ತಕ್ಷಣ ನಾವು ವಾಗ್ದಾನ ಭೂಮಿಯಲ್ಲಿ ಕಾಲಿಡ್ಬೋದು ಎಂಬುದಾಗಿ ಜನರು ಹೇಳಿದಾಗ ನಾಯಕನಾಗಿರುವಂಥ ಯೆಹೋಶುವನು ಎಸ್ ಆಗಲಿ ಅಂಥೇಳಿ ಸುಮಾರು 2-3 ಸಾವಿರ ಜನರು ಆಯಿ ಪಟ್ಟಣದ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಅವರು ಯಾವ ರೀತಿಯಾಗಿ ಆ ಒಂದು ಸಣ್ಣ ಪಟ್ಟಣದ ಎದುರುಗಡೆ, ಒಂದು ಚಿಕ್ಕ ಒಂದು ಪಟ್ಟಣದ ಎದುರುಗಡೆ ಇಸ್ರಾಯೇಲ್ ಸೈನ್ಯ ಸೋತು ಓಡಿ ಬರ್ತದಪ್ಪ ಅಂತಂದ್ರೆ ನಾವು ನೋಡ್ತೇವೆ, ಪ್ರಾಣ ಭೀತಿಯಿಂದ ಎಲ್ಲ ಇಸ್ರಾಯೇಲರು ಪ್ರಾಂತವನ್ನು ಬಿಟ್ಟು ಓಡಿ ಬರ್ತಾರೆ. ಇಸ್ರಾಯೇಲ್ ಜನರಲ್ಲಿ ಕನಿಷ್ಠ 36 ಜನರನ್ನು ಆ ಪಟ್ಟಣದವರು ಬೆನ್ನತ್ತಿ ಹತ್ಯೆ ಮಾಡಿದ್ರು ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನಾವು ಓದಿರುವಂಥ ಮುಂದಿನ ಭಾಗದಲ್ಲಿ ನಾವು ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನೂತನ ವರ್ಷದಲ್ಲಿ ನಾವೆಲ್ಲರೂ ಕಾಲಿಟ್ಟಿದ್ದೇವೆ, ಹೊಸ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಇಸ್ರಾಯೇಲರಿಗೆ ಹೇಗೆ ದೇವರು ಹಾಲು ಜೇನು ಹರಿಯುವಂಥ ದೇಶ ವಾಗ್ದಾನ ಭೂಮಿ ವಾಗ್ದಾನ ಮಾಡಿದನು, ಅದೇ ರೀತಿಗೆ ನಮ್ಮ ವಿಶ್ವಾಸಿಗಳಿಗೆ, ದೇವ್ರ ಮಕ್ಕಳಿಗೆ ಇವತ್ತು ಪರಮ ಕಾನಾನ್ ಅಂತಕ್ಕಂಥದ್ದು ದೇವರು ನಮಗೂ ಕೂಡ ಆತನು ವಾಗ್ದಾನ ಮಾಡಿದ್ದಾನೆ. ದೇವರು ವಾಗ್ದಾನ ಮಾಡಿ 2000 ವರ್ಷಗಳಾಯಿತು. ಆ ವಾಗ್ದಾನ ಭೂಮಿ, ವಾಗ್ದಾನ ಫಲ ನಮಗೂ ಕೂಡ ಸಮೀಪ ಇದೆ. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ವಾಗ್ದಾನ ಭೂಮಿಯಲ್ಲಿ ಕಾಲಿಡುವುದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲರು ಆಯಿ ಪಟ್ಟಣದಿಂದ ಅವರು ಯಾಕೆ ಸೋತು ಬಂದರು, ಸೋಲ ಯಾಕೆ ಅವರಿಗೆ ಉಂಟಾಯಿತು, ಗೆಲ್ಲಬೇಕಾಗಿದ್ದಂಥ ಆ ಯುದ್ಧವನ್ನು ಇಸ್ರಾಯೇಲರು ಅಲ್ಲಿ ಯಾಕೆ ಸೋತು ಹೋದ್ರು ಎಂಬುದಾಗಿ ನಾವು ಸ್ವಲ್ಪ
ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ಒಂದ್ಸಲ ಈ ಮಾತುಗಳನ್ನು ಕೇಳುವಂತೆಲ್ಲ ದೇವಜನರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಯೇಸು ಸ್ವಾಮಿ ಯೋಹಾನ್ ಬರೆಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ಕೂಡ ಒಂದು ಮಾತು ನಮಗೆ ಹೇಳಿದ್ದಾನೆ. ಹೋಗುವಂಥ ಸಂದರ್ಭದಲ್ಲಿ, ಲೋಕವನ್ನು ನಾನು ಜಯಿಸಿದ್ದೇನೆ, ಧೈರ್ಯವಾಗಿರಿ. ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ, ಯಾಕೆಂದರೆ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೇಳಿದ್ದೇನೆ. ನಾನು ಜಯಿಸಿದ್ದೇನೆ. ಈ ಲೋಕದಲ್ಲಿ ತುಂಬ ಸಂಕಟ ಉಂಟು, ಆದರೆ ಲೋಕವನ್ನು ನಾನು ಜಯಿಸಿದ್ದೇನೆ, ನಿಮ್ಮನ್ನು ಕೂಡ ನಾನು ಜಯ ಕೊಡ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ಇಸ್ರಾಯೇಲರಿಗೂ ಕೂಡ ದೇವರು ವಾಗ್ದಾನ ಮಾಡಿದನು. ಪ್ರತಿ ಸ್ಥಳದಲ್ಲಿ, ಪ್ರತಿಯೊಂದು ಯುದ್ಧದಲ್ಲಿ ನಾನು ನಿಮಗೆ ಜಯ ಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿನೂ ಕೂಡ ಇವತ್ತು ನಮಗೆ ವಾಗ್ದಾನ ಮಾಡಿದ್ದಾನೆ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನೀವು ಭಯಪಡಬೇಡ್ರಿ, ನೀವು ಅಂಜಬೇಡ್ರಿ, ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನಿಮಗೂ ಕೂಡ ಏನು ಮಾಡ್ತೇನೆ ಅಂದರೆ, ಆ ಲೋಕವನ್ನು ಜಯಿಸಲು ನಾನು ನಿಮಗೆ ಶಕ್ತಿ ಸಾಮರ್ಥ್ಯವನ್ನು ಕೊಡ್ತೇನೆ, ಆತ್ಮನ ಬಲವನ್ನು ಕೊಡ್ತೇನೆ ಎಂಬುದಾಗಿ ನಮ್ಮ ದೇವರು ಕೂಡ ವಾಗ್ದಾನ ಮಾಡಿರುವಂಥ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸೋಲಿಗಾಗಿ ನಾವು ಯಾರೂ ಕರೆಯಲ್ಪಟ್ಟಿಲ್ಲ, ಅಪಜಯಕ್ಕಾಗಿ ನಾವು ಯಾರೂ ಕೂಡ ಕರೆಯಲ್ಪಟ್ಟಿಲ್ಲ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದು ನಾವು ಜಯಶಾಲಿಗಳಾಗಬೇಕೆಂಬುದಾಗಿ. ಇವತ್ತು ದೇವರು ಕೂಡ ನಮಗೆ ಜಯ ಕೊಡಬೇಕಂತ ಇದ್ದಾನೆ. ಕಾರಣ ಏನಪ್ಪ ಅಂತಂದ್ರೆ, ನಾವು ಆರಾಧಿಸುವಂತ ದೇವರು ಆತನು ಜಯಶೀಲನಾದಂಥ ದೇವರಾಗಿದ್ದಾನೆ. ಲೋಕವನ್ನು ಆತನು ಜಯಿಸಿದ್ದಾನೆ. ಮರಣವನ್ನು, ಲೋಕವನ್ನು, ಸೈತಾನನ್ನು, ಸಮಾಧಿಯನ್ನು ಎಲ್ಲವನ್ನು ಜಯಿಸಿದಂಥ ದೇವರು ನಮ್ಮ ಆರಾಧ್ಯ ದೈವನಾಗಿದ್ದಾನೆ. ನಾವು ಅಂತ ಜಯಶಾಲಿಯಾದಂಥ ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ. ದೇವರು ನಮಗೂ ಕೂಡ ಹೇಳ್ತಾನೆ, ಪ್ರತಿ ವಿಷಯದಲ್ಲಿ, ಈ ಲೋಕದಲ್ಲಿ ಎಲ್ಲದರಲ್ಲಿ ನಾನು ಜಯ ಕೊಡ್ತೇನೆ ಎಂಬುದಾಗಿ ದೇವರು ನಮ್ಗೆ ಹೇಳಿರುವಂಥ ಸಂದರ್ಭದಲ್ಲಿ ನಾನೊಂದು ಪ್ರಶ್ನೆ, ಸೂಟಿಯಾದಂಥ ಪ್ರಶ್ನೆ ನಿಮಗೊಂದೇನಪ್ಪ ಅಂತಂದ್ರೆ, ಜಯಿಸುವಂಥ ದೇವರು ನಮ್ಮ ಜೊತೆಗಿದ್ದರೂ ಕೂಡ, ಜಯ ಕೊಡುವಂಥ ದೇವರು ನಮ್ಮ ಸಂಗಡ ಇದ್ದರೂ ಕೂಡ, ಅಂತ ಬಲಶಾಲಿಯಾದಂಥ ನಾಯಕನು ನಮ್ಮ ಜೊತೆ ಇದ್ದರೂ ಕೂಡ, ಯಾಕೆ ನಾವು ಕ್ರಿಸ್ತಿಯ ಜೀವಿತದಲ್ಲಿ ಸೋಲುಗಳನ್ನು ಅನುಭವಿಸ್ತಾ ಇದ್ದೇವೆ? ಯಾಕೆ ನಾವು ಡಿಫೀಟೆಡ್ ಲೈಫನ್ನು ನಾವು ಅನುಭವಿಸ್ತಾ ಇದ್ದೇವೆ? ಯಾಕೆ ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಲ ಸಕ್ಸಸ್ಫುಲ್ ಆಗ್ತಾ ಇಲ್ಲ? ಯಾಕೆ ನಮ್ಮ ಜೀವಿತದಲ್ಲಿ ಗೆಲ್ಲುವಂಥ ಸಾಮರ್ಥ್ಯವನ್ನು ನಾವು ಕಳೆದುಕೊಳ್ತಾ ಇದ್ದೇವೆ? ಎಲ್ಲ ಸಮಯಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ಜಯಿಸಬೇಕಾದಂಥ ನಾವು ಇವತ್ತು ಯಾಕೆ ನಾವು ಸೋತು ಹೋಗ್ತಾ ಇದ್ದೀವಿ? ನಮ್ಮ ಸೋಲಿಗೆ ಕಾರಣಗಳೇನು ಅಂತ ಹೇಳಿ ನಾವು ಸ್ವಲ್ಪ ನಮ್ಮ ಆತ್ಮೀಯ ಜೀವಿತದ ಬಗ್ಗೆ ಈ ಮಾತುಗಳನ್ನು ಕೇಳ್ತಾ ಕೇಳ್ತಾ ನಾವು ಸ್ವಲ್ಪ ಗಮನ ಕೊಡೋದಾದ್ರೆ ಖಂಡಿತವಾಗಿ ದೇವರು ನಮ್ಮ ಜೊತೆ ಮಾತಾಡ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಪ್ರತಿಯೊಬ್ಬರು ನಮ್ಮ ಮನಸ್ಸಿನಲ್ಲಿ ಇದನ್ನು ಸೀಲಾಗಿ ಇಟ್ಕೊಳ್ಬೇಕು. ದೇವರು ನಮ್ಮನ್ನು ಜಯಶಾಲಿಗಳಾಗಿ ಮಾಡೋದಕ್ಕೋಸ್ಕರ ಆತನು ಕರೆದಿದ್ದಾನೆ. ಆದ್ರೂ ಕೂಡ ಯಾಕೆ ನಮ್ಮ ಜೀವಿತದಲ್ಲಿ ನಾವು ಸೋಲನ್ನು ಅನುಭವಿಸ್ತಾ ಇದ್ದೇವೆ? ಗೆಲ್ಲಬೇಕಾದಂತ ನಾವು ಸೋಲನ್ನು ಯಾಕೆ ಅನುಭವಿಸ್ತಾ ಇದ್ದೇವೆ? ಸೋಲಿಗೆ ಯಾಕೆ ಕಾರಣರಾಗ್ತಾ ಇದ್ದೇವೆ? ವರ್ಷಗಳು ಉರುಳ್ತಾ ಇವೆ, ಕ್ಯಾಲೆಂಡರ್ ಬದಲಿ ಆಗ್ತಾ ಇದೆ, ದಿನಗಳು ಕರಳ್ತಾ ಇವೆ. ಆದ್ರೂ ಕೂಡ ಜೀವಿತದಲ್ಲಿ, ಕುಟುಂಬದಲ್ಲಿ, ಬದುಕಿನಲ್ಲಿರುವಂತಹ ಪರಿಸ್ಥಿತಿಗಳಲ್ಲಿ ಅನೇಕ ಸಲ ನಾವು ಸೋಲಿನ ಪಾಲಾಗ್ತಾ ಇದ್ದೀವಿ. ಕಾರಣ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಜೂನ್ 18, 1983 ಇಡೀ ಪ್ರಪಂಚ ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ ಪ್ರತಿಯೊಬ್ಬರು ನೋಡ್ತಾ ಇದ್ರು. ಭಾರತ ದೇಶ ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು. ಅದರಲ್ಲಿ ಈ ವಿಶ್ವ ಕಪ್ ಗೆಲ್ಲಬೇಕಪ್ಪ ಅಂತಂದ್ರೆ ಭಾರತ ದೇಶ 2 ಪಂದ್ಯಗಳಲ್ಲಿ ಗೆದ್ದು 2 ಪಂದ್ಯಗಳಲ್ಲಿ ಸೋತು ಇನ್ನೇನು ಫೈನಲ್ ಪಂದ್ಯಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ, ಸೆಮಿಫೈನಲ್ ಅದು ಆಡ್ಬೇಕಪ್ಪ ಅಂತಂದ್ರೆ, ವರ್ಲ್ಡ್ ಕಪ್ ಗೆಲ್ಲಬೇಕಪ್ಪ ಅಂತಂದ್ರೆ ಒಂದು ನಿರ್ಣಾಯಕ ಪಂದ್ಯ ಇತ್ತು. ಜೂನ್ 18, 1983 ಜುಂಬಾವೆ ವಿರುದ್ಧ. ಅದು ಡೂ ಆರ್ ಡೈ, ಗೆಲ್ಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಒಂದ್ ವೇಳೆ ಆ ಜುಂಬಾವೆ ವಿರುದ್ಧ ಒಂದ್ ವೇಳೆ ಭಾರತ ಒಂದ್ ವೇಳೆ ಸೋತು ಹೋಗಿತ್ತಪ್ಪ ಅಂತಂದ್ರೆ ಅದು ಮನೆಗೆ ಬರಬೇಕಾಗಿತ್ತು. ಆ ಪಂದ್ಯ ಬಹಳ ನಿರ್ಣಾಯಕ ಪಂದ್ಯವಾಗಿತ್ತು, ಅದು ಕ್ರಿಕೆಟ್ ಮ್ಯಾಚ್. ಅಂತ ಸಂದರ್ಭದಲ್ಲಿ ಮ್ಯಾಚ್ ಪ್ರಾರಂಭ ಆಗ್ತದೆ. ಡ್ರೆಸ್ಸಿಂಗ್ನಲ್ಲಿರುವಂಥ ಕ್ಯಾಪ್ಟನ್ ಕಪಿಲ್ ದೇವ್, ಓಪನರ್ ಬ್ಯಾಟ್ಸ್ಮನ್ಗಳಿಗೆ ಹೋಗುವಂಥ ಸುನಿಲ್ ಗಾವಸ್ಕರ್ ಮತ್ತು ಕೃಷ್ಣಮಾಚಾರಿ ಶ್ರೀಕಾಂತ್ ಓಪನರ್ ಬ್ಯಾಟ್ಸ್ಮನ್ಗಳಿರ್ತಾರೆ. ಅವ್ರಿಗೊಂದು ಮಾತು ಹೇಳ್ತಾರೆ,
ನೀವು ಗ್ರೌಂಡಲ್ಲಿ ಹೋದ್ಮೇಲೆ ಈ ರೀತಿಯಾಗಿ ನೀವು ಆಟ ಆಡಬೇಕು, ಈ ರೀತಿಯಾಗಿ ನೀವು ಪಂದ್ಯವನ್ನು ಆಡಬೇಕು. ಪ್ರತಿಯೊಂದನ್ನು ಬಾಲನ್ನು ಯಾವ ರೀತಿ ಎದುರಿಸ್ಬೇಕಪ್ಪ ಅಂತಂದ್ರೆ, ನಾಯಕನಾಗಿರುವಂಥ ನಾನು ಗ್ರೌಂಡ್ನಲ್ಲಿ ನಾನು ಎಂಟ್ರಿ ಆಗದಂತೆ ನಿಮ್ಮಿಂದಲೇ ಜಯ ಅಂತಕ್ಕಂಥದ್ದು ಭಾರತ ದೇಶಕ್ಕೆ ಬರ್ಬೇಕಂತೇಳಿ ಈ ಕಿವಿ ಮಾತನ್ನು ಹೇಳಿ ಸುನಿಲ್ ಗವಾಸ್ಕರ್ ಮತ್ತು ಕೃಷ್ಣಮಾಚಾರಿ ಶ್ರೀಕಾಂತ್ ಇಬ್ಬರಿಗೂ ಓಪನರ್ ಬ್ಯಾಟ್ಸ್ಮನ್ ಆಗಿ ಕಳಿಸಿ, ಇನ್ನೇನು ಕಪಿಲ್ ದೇವ್ರು ಏನು ಮಾಡ್ತಂದ್ರೆ ಆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೆ ಬಾತ್ರೂಮ್ನಲ್ಲಿ ಹೋಗ್ತಾರೆ. ಯಾವಾಗ ಅವರು ಸ್ನಾನ ಮಾಡೋದಕ್ಕಾಗಿ ಬಾತ್ರೂಮ್ನಲ್ಲಿ ಹೋಗ್ತಾರೋ, ಓಪನರ್ ಬ್ಯಾಟ್ಸ್ಮನ್ಗಳು ಯಾವಾಗ ಹೋಗ್ತಾರೋ ಇಡೀ ಪ್ರಪಂಚ ವರ್ಲ್ಡ್ ಕಪ್ ನೋಡ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಎಂಥ ಒಂದು ಘಟನೆ ಜರುಗ್ತದಪ್ಪ ಅಂತಂದ್ರೆ, ಸುನಿಲ್ ಗವಾಸ್ಕರ್ ಫಸ್ಟ್ ಔಟ್ ಆಗ್ತಾರೆ, 1 ರನ್ ಕೂಡ ಮಾಡೋಂಗಿಲ್ಲ, 0 ಔಟ್ ಆಗ್ತಾರೆ, ಖಾತೆ ಕೂಡ ತೆರೆಗೊಡಂಗಿಲ್ಲ ಜಿಂಬಾಬ್ವೆ ಪ್ಲೇಯರ್. ಸೆಕೆಂಡ್ ಕೃಷ್ಣಮಾಚಾರ್ಯ ಶ್ರೀಕಾಂತ್, ಅವರು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಅವರು ಕೂಡ 1 ರನ್ ಕೂಡ ಮಾಡಂಗಿಲ್ಲ, ಒಂದು ಕೂಡ ಬಾಲಿಗೆ ಅವರು ರನ್ ಹೊಡಂಗಿಲ್ಲ, 0 ಇಬ್ರು ಔಟ್ ಆಗ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಏನು ರನ್ ಗಳಿಸದೆ ಔಟ್ ಆದಂತ ಆ ಸ್ಥಿತಿಯನ್ನು ಕಂಡಂತ ಸಂದೀಪ್ ಪಾಟೀಲ್, ಮದನ್ ಲಾಲ್ ಅಂತೇಳಿ ಇನ್ನ ಇಬ್ಬರು ಬ್ಯಾಟ್ಸ್ಮನ್ಗಳು ಹೋಗ್ತಾರೆ. ನಾವು ನೋಡ್ತೇವೆ, ಮದನ್ ಲಾಲ್ 5, ಸಂದೀಪ್ ಪಾಟೀಲ್ 1, ಕೇವಲ 5 ರನ್ನಲ್ಲಿ 4 ವಿಕೆಟ್ಗಳು ಪತನ ಆಗಿ ಹೋಗ್ತವೆ ಭಾರತ ದೇಶದ. ಆದರೆ ಇಡೀ ಪ್ರಪಂಚ ಪಂದ್ಯ ವೀಕ್ಷಣೆ ಮಾಡ್ತಾ ಇರ್ತದೆ. ಅನೇಕರು ಭಾರತದ ಕುರಿತು ಆಸೆ ಇಟ್ಕೊಂಡಿರ್ತಾರೆ, ಭಾರತ ಗೆಲ್ತದ ಮೇಲೆ ಅನೇಕರು ಆಸೆ ಇಟ್ಕೊಂಡಿರ್ತಾರೆ. ಇನ್ನೇನು 9 ರನ್ ಬರುವಷ್ಟರಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು ಭಾರತ ಶೋಚನೀಯ ಪರಿಸ್ಥಿತಿಯಲ್ಲಿರುವಂಥ ಸಂದರ್ಭದಲ್ಲಿ ಎಷ್ಟು ಜನ, ಲಕ್ಷಾನುಗಟ್ಟಲೆ ಜನ ಹಣ ಕೊಟ್ಟು ಟಿಕೆಟ್ ಖರೀದಿ ಮಾಡಿದ್ರು, ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಇನ್ನು ಭಾರತ ಇತಿಹಾಸದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ, ಭಾರತ ಸೋತು ಹೋಯಿತು ಎಂಬುದಾಗಿ ಎಷ್ಟು ಜನ ಟಿಕೆಟ್ ಖರೀದಿ ಮಾಡಿದ್ರಲ್ಲ ಸ್ಟೇಡಿಯಂನಿಂದ ಏನು ಮಾಡ್ತಾರೆ ಅಂದರೆ, ಬಹಳ ಬೇಜಾರಿನಿಂದ ಟಿಕೆಟ್ ಹರಿದುಕೊಂಡು ದಾರಿಯಲ್ಲಿ ಬಿಸಾಕ್ತಾ ಮನೆಗೆ ಹೋಗ್ತಾರೆ. ಕಾಮೆಂಟ್ರಿ ಬಾಕ್ಸಲ್ಲಿ ಕ್ರಿಕೆಟ್ ವೀಕ್ಷಣೆ ಮಾಡುವಂಥವ್ರು ಹೇಳ್ತಾ ಇರ್ತಾರೆ, ಭಾರತದ ಕರಾಳ ಒಂದು ಸೋಲಿನ ಬಗ್ಗೆ ಅಲ್ಲಿ ಕೂತ್ಕೊಂಡು ವಿಶ್ಲೇಷಣೆ ಮಾಡ್ತಾ ಇರ್ತಾರೆ ಮ್ಯಾಚ್ ಹೇಳುವಂಥವ್ರು. ಅಂತ ಸಂದರ್ಭದಲ್ಲಿ ಕಪಿಲ್ ದೇವ್ 5ನೇ ಬ್ಯಾಟ್ಸ್ಮನ್ ಆಗಿ ಗ್ರೌಂಡಲ್ಲಿ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅವರು ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಜಿಂಬಾಬ್ವೆ ಪ್ಲೇಯರ್ಗಳು ಹಾಕಿದಂಥ ಪ್ರತಿಯೊಂದು ಬಾಲಿಗೆ ಅವರು ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಇವರು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಅವ್ರ ಜೊತೆ ಇರುವಂಥ ಇನ್ನೊಬ್ಬ ಬ್ಯಾಟ್ಸ್ಮನ್ ಟಪ 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 ಅಂತೇಳಿ ಔಟ್ ಆಗ್ತಾನೆ ಇರ್ತಾರೆ. ಎಲ್ಲರೂ ಔಟ್ ಆಗಿ ಹೋಗ್ತಾನೆ ಇರ್ತಾರೆ. ಕೊನೆಗೆ ಕಪಿಲ್ ದೇವ್ ಉಳಿದಿರ್ತಾರೆ. ಲಾಸ್ಟ್ ಬ್ಯಾಟ್ಸ್ಮನ್ ಉಳಿದಿರ್ತಾನ್ರೆ. ಅವನಿಗೆ ಕಪಿಲ್ ದೇವ್ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನಂದ್ರೆ, ನಿನಗೆ ಬರುವಂಥ ಬಾಲ್ಗಳು ಏನು ಮಾಡಂದ್ರೆ ಬರೀ ಏನು ಮಾಡು, ಪ್ಲೇಡ್ ಮಾಡಷ್ಟೇ, ಆಟ ನಾನು ಆಡ್ತೀನಿ ಎಂಬುದಾಗಿ ಹೇಳ್ತಾರೆ. ಲಾಸ್ಟ್ ಬ್ಯಾಟ್ಸ್ಮನ್ ಕಪಿಲ್ ದೇವ್ ಅವರಿಗೆ ಸಹಕಾರ ಮಾಡಿದ್ದರಿಂದ ಕಪಿಲ್ ದೇವ್ ತನ್ನ ದೇಶಕ್ಕೋಸ್ಕರವಾಗಿ ಗೆಲುವು ತರಬೇಕೆಂಬುದಾಗಿ ಕಿಚ್ಚು ಆತನಲ್ಲಿ ಇಟ್ಕೊಂಡಿದ್ದರಿಂದ ಔಟ್ ಆಗಿ ಹೋದಂಥ ಎಲ್ಲ ಪ್ಲೇಯರ್ಗಳು ಡ್ರೆಸ್ಸಿಂಗ್ ರೂಮ್ನ ಕೆಳಭಾಗದಲ್ಲಿ ನೆಲಮಾಡಿಯಲ್ಲಿ ಕೂತ್ಕೊಂಡು ಹೊರಗಿನ ಪ್ರಪಂಚಕ್ಕೆ, ನಮ್ಮ ಭಾರತ ದೇಶಕ್ಕೆ ನಾವು ಮುಖ ತೋರಿಸ್ಲಿಕ್ಕೂ ನಾಲಾಯಕ್ ಎಂಬುದಾಗಿ ಅವ್ರ ತಲೆ ತಗ್ಗಿಸ್ಕೊಂಡು ಜನರೆದುರುಗಡೆ ಜೊತೆ ಸಹಕಾರಿಗಳ ಜೊತೆ ಬರೆದಿರುವಂಥ ಹೀನಾಯ ಒಂದು ಅವಮಾನದಲ್ಲಿ ನೆಲಮಾಡಿಯಲ್ಲಿ ಕೂತ್ಕೊಂಡಿರ್ತಾರೆ. ಅಂತ ಸಂದರ್ಭದಲ್ಲಿ ಕಪಿಲ್ ದೇವ್ ಒಬ್ಬಂಟೆಗನಾಗಿ ಒಬ್ಬನೇ ಒಬ್ಬ ಕೊನೆ ಬ್ಯಾಟ್ಸ್ಮನ್ ಜೊತೆ ನಾವು ನೋಡ್ತೇವೆ 175 ನಾಟ್ ಔಟ್, ಎಷ್ಟ್ರಿ 175 ರನ್ಗಳು ನಟ್ ಔಟ್ ಹೊಡೆದು ನಾವು ನೋಡ್ತೇವೆ ಭಾರತ ದೇಶವನ್ನು ನೋಡ್ತೇವೆ ಇಡೀ ವರ್ಲ್ಡ್ ಕಪ್ ಗೆಲ್ಲುವಂತೆ ಆ ಜಿಂಬಾಬ್ವೆ ವಿರುದ್ಧ ಪಂದ್ಯವನ್ನು ಗೆದ್ದು ವರ್ಲ್ಡ್ ಕಪ್ಗೆ ಪ್ರವೇಶ ಮಾಡ್ತಾರೆ. ಇವತ್ತು 1983ನೇ ವರ್ಲ್ಡ್ ಕಪ್ ಏನಾದರೂ ಯಾರ ಹೆಸರಲ್ಲಿದೆ, ಯಾರು ಗೆದ್ದಿದ್ದಾರಪ್ಪ ಅಂತಂದ್ರೆ, ಯಾರ ಹೆಸರು ಬರ್ತದಪ್ಪ ಅಂತಂದ್ರೆ ಕಪಿಲ್ ದೇವ್ ಎಂಬುದಾಗಿ ಬರ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಆ ಒಂದು ಗುಂಪಿನಲ್ಲಿದ್ದಂಥ 9 ಜನ ಎಲ್ಲ ಸರಿಯಾಗಿ ಆಟ ಆಡಲಿಲ್ಲ. ಯಾರ ಮೇಲೆ ಭರವಸೆ ಇತ್ತು, ಯಾರ ಮೇಲೆ ಭಾರತ ದೇಶ ನಿರೀಕ್ಷೆ ಇಟ್ಕೊಂಡಿತ್ತೋ ಅವರೆಲ್ಲ 1 ರನ್ ಕೂಡ ಮಾಡಲಾರದೆ ಸೋತು ಹೋದ್ರು. ಆದರೆ ಕಪಿಲ್ ದೇವ್ ಮಾತ್ರ
ಎಷ್ಟೇ ತುಫಾನಿನಂತೆ ಬಿರುಗಾಳಿಯಂತೆ ಬಾಲರ್ಗಳು ಹಾಕಿದರೂ ಕೂಡ ಅವರಲ್ಲಿ ದೇಶಕ್ಕಾಗಿ ಆಡುವಂಥ ಜಯವನ್ನು ಸಾಧಿಸಲೇಬೇಕಂತ ಕಿಚ್ಚು ಆತಲ್ಲಿ ಇಟ್ಕೊಂಡಿದ್ದರಿಂದ ಆ ಒಬ್ಬ ವ್ಯಕ್ತಿಯಲ್ಲಿ ಮಾತ್ರ ಆ ಕಿಚ್ಚು ಅಂತಕ್ಕಂಥದ್ದು, ಆ ಒಂದು ಗೆಲುವು ಅಂತಕ್ಕಂಥದ್ದು, ಗೆದ್ದೇ ಗೆಲ್ಬೇಕಂತ ಛಲ ಆ ವ್ಯಕ್ತಿಯಲ್ಲಿ ಇದ್ದಿದ್ದರಿಂದ 175 ರನ್ ಔಟ್ ಆಗ್ಲಾರ್ದೆ ಒಬ್ಬನೇ ವ್ಯಕ್ತಿ ಗೆದ್ದು ಇವತ್ತು ನಮ್ಮ ಭಾರತ ದೇಶಕ್ಕೆ ನಾವು ನೋಡ್ತೇವೆ ವರ್ಲ್ಡ್ ಕಪ್ ಅನ್ನು ತಂದು ಕೊಟ್ಟಿದ್ದನ್ನು ಇತಿಹಾಸದಲ್ಲೇ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ನೀತಿ ಕಥೆಯಿಂದ ಇವತ್ತು ನಾವು ಕೂಡ ನಮ್ಮ ಜೀವಿತದಲ್ಲಿ ಇವತ್ತು ಯಾಕೆ ನಮ್ಮ ಜೀವಿತದಲ್ಲಿ ಗೆಲ್ಲುವಂಥ ಸಂದರ್ಭ ಇದ್ದರೂ ಕೂಡ, ಗೆಲ್ಲಿಸುವಂಥ ನಾಯಕನು ನಮ್ಮ ಜೊತೆ ಇದ್ದರೂ ಕೂಡ ನಾವ್ಯಾಕೆ ಅನೇಕ ಸಲ ಸೋತು ಹೋಗ್ತಾ ಇದ್ದೇವೆ? ಸೋಲಿಗೆ ಕಾರಣಗಳೇನೆಂಬುದಾಗಿ ನಾವು ಪರಿಶೋಧನೆ ಮಾಡೋದಾದ್ರೆ ಖಂಡಿತವಾಗಿ ನಮ್ಮ ಕ್ರಿಸ್ತಿ ಜೀವಿತದಲ್ಲಿ ಅನೇಕ ಸಲ ನಾವು ಯಾಕೆ ಸೋತು ಹೋಗ್ತಾ ಇದ್ದೇವೆ, ಸೋಲಿಗೆ ಯಾಕೆ ಕಾರಣ ಎಂಬುದಾಗಿ ನಾವು ಒಂದ್ ವೇಳೆ ದೇವರ ವಾಕ್ಯದಿಂದ ನಮ್ಮ ಜೀವಿತವನ್ನು ಒಂದ್ ವೇಳೆ ಪರಿಶೀಲಿಸಿಕೊಂಡೇವಪ್ಪ ಅಂತಂದ್ರೆ, ಪರೀಕ್ಷೆ ಮಾಡ್ಕೊಂಡೇವಪ್ಪ ಅಂತಂದ್ರೆ ಖಂಡಿತವಾಗಿ ದೇವರು ನಮ್ಮ ಜೊತೆ ಮಾತಾಡಿ ದೇವರು ನಮ್ಮನ್ನು ಕರೆದಂಥ ಉದ್ದೇಶವನ್ನು ಆತನು ಬಯಲ್ಪಡಿಸ್ತಾನೆ ಅಂತೇಳಿ. ದೇವರು ನಮ್ಮನ್ನು ಯಾತಕ್ಕೋಸ್ಕರವಾಗಿ ಆರಿಸ್ಕೊಂಡಿದ್ದನೋ ಆ ಉದ್ದೇಶನ ಆತನು ಬಯಲ್ಪಡಿಸ್ತಾನೆ. ನಮ್ಮ ಜೀವಿತದಲ್ಲಿ ನಾವು ಗೆಲ್ಲೋದಕ್ಕೋಸ್ಕರವಾಗಿ, ನಾವು ಜಯವನ್ನು ಹೊಂದೋದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ನಾವು ಜಯಶಾಲಿಗಳಾಗಿದ್ದೇವೆ, ಆದರೆ ಜಯ ನಾವು ಯಾಕೆ ಹೊಂದಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಜಯವನ್ನು ಹೊಂದಲಾರದೆ ನಾವು ಸೋಲಿಗೆ ಯಾಕೆ ನಾವು ಕಾರಣರಾಗ್ತಾ ಇದ್ದೀವಿ ಎಂಬುದಾಗಿ ಸ್ವಲ್ಪ ದೇವರ ವಾಕ್ಯವನ್ನು ಕುಲಂಕುಷವಾಗಿ ನಾವು ಆತ್ಮೀಯ ಒಂದು ಕೋನದಲ್ಲಿ ನಾವು ಒಂದು ವೇಳೆ ಧ್ಯಾನ ಮಾಡೋದಾದ್ರೆ ಖಂಡಿತವಾಗಿ ದೇವರು ನಮಗೆ ಆತನು ಸಹಾಯ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿ ದೇವರ ಮಕ್ಕಳ, ಇವತ್ತಿನ ನನ್ನ ಸಂದೇಶದ ಒಂದು ಶೀರ್ಷಿಕೆ ಏನಪ್ಪಾ ಅಂತಂದ್ರೆ, ಗೆಲ್ಲಬೇಕಾದಂತ ನಾನು ನೀನು ಯಾಕೆ ಸೋಲ್ತಾ ಇದ್ದೀವಿ? ಇದು ಒಂದು ಪ್ರಶ್ನೆ. ಗೆಲ್ಲಬೇಕಾದಂತ ನಾವು, ಜಯಿಸಬೇಕಾದಂತ ನಾವು ವಿಶ್ವಾಸ ಜೀವಿತದಲ್ಲಿ ಎಲ್ಲ ಮಾಡಿದ್ರು ಕೂಡ ಯಾಕೆ ನಾವು ಸೋಲಿಗೆ ಕಾರಣರಾಗ್ತಾ ಇದ್ದೇವೆ? ಯಾಕೆ ನಾವು ಸೋತು ಹೋಗ್ತಾ ಇದ್ದೇವೆ? ಯಾಕೆ ನಾವು ಡಿಫೀಟೆಡ್ ಲೈಫನ್ನು ನಾವು ಅನುಭವಿಸ್ತಾ ಇದ್ದೇವೆ? ಯಾಕೆ ಪದೇ ಪದೇ ನಾವು ಸೋಲಿಗೆ ಗುರಿ ಆಗ್ತಿದ್ದೇವೆ ಎಂಬುದಾಗಿ ನಾವು ದೇವ್ರ ವಾಕ್ಯದಿಂದ ಸ್ವಲ್ಪ ಹೊತ್ತು ನಾವು ಕಾರಣಗಳನ್ನು ನೋಡೋದಾದ್ರೆ ಇವತ್ತು 2 ವಿಷಯಗಳನ್ನು ಇಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೊದಲನೇದಾಗಿ, ನಮ್ಮ ವಿಶ್ವಾಸ ಜೀವಿತದಲ್ಲಿ ನಮ್ಮ ಸೋಲಿಗೆ ಪ್ರಾಮುಖ್ಯವಾದಂಥ ಕಾರಣಗಳು. ಮೊದಲನೇದಾಗಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ವಿಶ್ವಾಸಿ ಜೀವಿತದಲ್ಲಿ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ಜಯಶಾಲಿಗಳಾದಂಥ ನಾವು ಇವತ್ತು ಸೋಲಿಗೆ, ನಮ್ಮ ಒಂದು ಸೋಲಿಗೆ ನಾವು ಬಿದ್ದು ಹೋಗ್ಲಿಕ್ಕೆ, ನಾವು ಸೋತೋಗ್ಲಿಕ್ಕೆ ಕೆಲವೊಂದು ಕಾರಣಗಳು ನಿಮಗೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಆಮೇಲೆ ಸೋತು ಹೋಗಿದ್ದೀವಪ್ಪ ಅಂತಂದ್ರೆ ಸೋತು ಹೋಗಿರುವಂಥ ಗುರುತುಗಳನ್ನು ಕೂಡ ನಾನು ಕೊಡ್ಲಿಕ್ಕಿದ್ದೇನೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಒಂದು ವೇಳೆ ಸೋಲಲಿಕ್ಕೆ ಕಾರಣಗಳು, ಸೋತು ಹೋದಂಥ ಗುರುತುಗಳು ನಿನ್ನಲ್ಲಿ ಒಂದ್ ವೇಳೆ ಇದ್ದವಪ್ಪ ಅಂತಂದ್ರೆ, ಇಲ್ಲಿ ಮುಂದೆ ನಾನು ಹೇಳುವಂತ ಸಂದೇಶದಲ್ಲಿ ಒಂದ್ ವೇಳೆ ನಿನ್ನ ಜೀವಿತದಲ್ಲಿ ಸೋಲಿಗೆ ಕಾರಣಗಳು ನಿಜ ಪಾಸ್ಟ್ರೆ ನನ್ನ ಜೀವಿತದಲ್ಲಿ ಸೋಲುವುದಕ್ಕೆ ಇವೇ ಕಾರಣಗಳೆಂಬುದಾಗಿ ನಿನ್ನ ಮನಸ್ಸಿಗೆ, ನಿನ್ನ ಹೃದಯಕ್ಕೆ ಒಂದ್ ವೇಳೆ ತಾಕಿತಪ್ಪ ಅಂತಂದ್ರೆ ಖಂಡಿತವಾಗಿ ನಿನ್ನ ಸೋತು ಹೋಗಿದ್ದಕ್ಕೆ ಗುರುತನ್ನು ಕೂಡ ದೇವರು ಕೊಡ್ತಾನೆ. ಸೋಲಿಗೆ ಕಾರಣ, ಸೋಲಿಗೆ ಗುರುತು, ಇವೆರಡನ್ನು ಕೂಡ ನೀನು ಗ್ರಹಿಸಿಕೊಂಡು ನಿನ್ನ ಆತ್ಮೀಯ ಜೀವಿತದಲ್ಲಿ ದೇವರು ಕೊಟ್ಟಂತ ವಾಕ್ಯದ ಬೆಳಕಿನಲ್ಲಿ ನಿನ್ನ ಪರೀಕ್ಷೆ ಮಾಡಿಕೊಂಡು, ನಿನ್ನ ಸರಿ ಮಾಡಿಕೊಂಡು, ಕ್ರಮಪಡಿಸಿಕೊಂಡು, ಒಪ್ಪಿಕೊಂಡು ನೀನು ದೇವರ